ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನಮ್ಮ ಇದು? ನೋಡು ಯಾರ ಹೆಸರು ಬರ್ದಿದ್ದಾರೆ ಅಂತ. ನಮ್ಮ ಇಂದ್ರ. ತುಳಸಿ ಹೆಸರಿದ್ಯಮ್ಮ. ನೋಡಿದ್ಯಾ, ಆ ದೇವ್ರೆ ಅವರಿಬ್ರು ಯಾವತ್ತಿದ್ರು ಒಂದೇ ಅಂತ ಬರ್ದ್ಬಿಟ್ಟವನೆ. ಅವರಿಬ್ರು ಒಂದಾಗ್ತಾರೆ ಅನ್ನೋ ಲಕ್ಷಣ ತೋರಿಸಿದ್ದಾರೆ. ಇನ್ ಮನುಷ್ಯ ಯಾವ ಲೆಕ್ಕ? ಸಾಕು, ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಆ ಪೂಜಾರಿ ಮಾತಿಗೂ ದೇವ್ರು ಬರ್ಸಿದ್ದು ಅಂತ ಯಾಕೆ ಹೇಳ್ದ ಅಂತ ಈಗ ಅರ್ಥ ಆಗ್ತಾ ಇದೆ. ಆ ದೇವ್ರು ನಿನ್ನ ಮೊಮ್ಮಗನೇನೆ. ಎಷ್ಟು ಕೊಟ್ನಂತೆ ನಿನ್ನ ಮೊಮ್ಮಗ ಆ ಪೂಜಾರಿನೇ ಬುಕ್ ಮಾಡೋದಕ್ಕೆ? ನನ್ ಮೊಮ್ಮಗನ್ಗೆ ಅಂತ ಬುದ್ಧಿ ಎಲ್ಲ ಇಲ್ಲಪ್ಪ. ನೋಡು, ನಾನು ವಯಸ್ಸಿನಲ್ಲಿ ದೊಡ್ಡವಳಾದ್ರೂ ನಿನ್ನ ಕೈ ಮುಗಿದು ಬೇಡ್ಕೋತೀನಪ್ಪ. ನಿನ್ ಕೋಪ ತಾಪನೆಲ್ಲ ಬಿಟ್ಟು ಆ 2 ಮೊಮ್ಮಕ್ಕಳು ಒಂದಾಗಿರೋ ಹಾಗೆ ನೋಡ್ಕೊಳಪ್ಪ. 2 ಕುಟುಂಬನೂ ಸಂತೋಷದಿಂದ ಒಂದಾಗಿರೋ ಹಾಗೆ ಮಾಡು. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಬೇಡಪ್ಪ, ಬೇಡ, ಹಾಗನ್ಬೇಡಪ್ಪ. ಇನ್ನು ಬಾಳಿ ಬದುಕ್ಬೇಕಾಗಿರೋ ಕೂಸುಗಳು ಕಣೋ ಅವರು. ನೀನೇ ನಿನ್ ಕೈಯಾರೆ ಆ ಮಕ್ಕಳು ಬಾಳ್ನ ಹಾಳು ಮಾಡ್ಬೇಡಪ್ಪ. ಓಹೋ, ಹಳೇ ಫಿಗರು. ಅಜಯ್, ಏನ್ ಈ ಕಡೆ? ಅಯ್ಯೋ ಮೊಮ್ಮಗನೇ, ಏನೋ ಇದು ಕುಡ್ಕೊಂಡು ಬಂದಿದ್ಯೇನೋ? ಯಾಕೋ ಹೀಗಾಗೋಗಿದ್ಯಾ? ಸ್ವರ್ಗೋಗಿದ್ಯಲ್ಲೋ. ತುಳಸಿ ನಿನ್ ಜೊತೆ ಇದ್ದಾಗ ಹೇಗಿದ್ದೆ? ರಾಜನ್ ತರ ಇದ್ಯಲ್ಲೋ. ನನ್ ಮಗ ಈಗ್ಲೂ ರಾಜಾನೇ. ಸಾಕು, ಮುಚ್ಚಲೆ ಬಾಯಿ. ನಿನ್ ಜನ್ಮಕ್ಕೆ ಹೆತ್ತ ಮಗನ್ನ ಮನೆ ಕುಡ್ಕನಾಗ್ ಮಾಡಿದ್ಯಲ್ಲ, ನೀನು ಒಬ್ಬ ಅಪ್ಪನ.